ಬಟ್ ನಿನ್ನೆ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ, ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೇನೆ ಚರ್ಚೆಗಳು ಕೂಡ ಅದು ನಿಮಗೆ ವ್ಯತ್ಯಾಸ ಕಾಣಬಹುದು, ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ಸರಿ, 5 ವರ್ಷ ಸಿಎಂ ಸ್ವಲ್ಪ ಮೆದುವಾಗಿದ್ದಾರೆ ಅನ್ನುವಂತ ಚರ್ಚೆ. ಅದು ಯಾರು ರೇಟಿಂಗ್ ಮಾಡಿದವರು? ಎಲ್ಲ ಸಾಫ್ಟು ಹಾರ್ಡು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. ನಿನ್ನೆ ಬಿಡಿ, ಅದು ಬಿಡಿ, ಬೇರೆ ಏನಾರು ಇದ್ರೆ. ರಾಜಣ್ಣರವರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ, ಒಂದು ವೇಳೆ DCM ಶಿವಕುಮಾರ್ ಅವ್ರನ್ನ ಏನಾದರೂ CM ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಚಬೇಕಾಗುತ್ತೆ. ಬೇರೆ ಏನಾದ್ರು ಇದ್ರೆ ಕೇಳಿ ಸರ್. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ, ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ. ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ. ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು, ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ, ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೇನೆ ಚರ್ಚೆಗಳು ಕೂಡ ಅದು ನಿಮಗೆ ವ್ಯತ್ಯಾಸ ಕಾಣಬಹುದು, ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ಸರಿ, 5 ವರ್ಷ ಸಿಎಂ ಸ್ವಲ್ಪ ಮೆದುವಾಗಿದ್ದಾರೆ ಅನ್ನುವಂತ ಚರ್ಚೆ. ಅದು ಯಾರು ರೇಟಿಂಗ್ ಮಾಡಿದವರು? ಎಲ್ಲ ಸಾಫ್ಟು ಹಾರ್ಡು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. ನಿನ್ನೆ ಬಿಡಿ, ಅದು ಬಿಡಿ, ಬೇರೆ ಏನಾರು ಇದ್ರೆ. ರಾಜಣ್ಣರವರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ, ಒಂದು ವೇಳೆ DCM ಶಿವಕುಮಾರ್ ಅವ್ರನ್ನ ಏನಾದರೂ CM ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಚಬೇಕಾಗುತ್ತೆ. ಬೇರೆ ಏನಾದ್ರು ಇದ್ರೆ ಕೇಳಿ ಸರ್. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ, ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ. ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ. ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು, ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ.